ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಯುವ ಜಾಗೃತಿ ವೇದಿಕೆಯ ಮುಖಂಡರಾದಂತಹ ಬಾಬು ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಾಬು ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಈ ರೀತಿ ಒಂದು ಕಂಪನಿಯಿಂದ ದೋಖ ಆಗಿದೆ, ಮೋಸ ಆಗಿದೆ ಅಂತ ಆರೋಪವನ್ನ ಮಾಡಲಾಗ್ತಾ ಇದೆ. ಇದು ಸ್ಥಳೀಯ ಅಧಿಕಾರಿಗಳಿಗೆ ತಿಳಿದಿತ್ತಾ ಅಥವಾ ಅವರು ತಿಳಿದಿದ್ರು ಈ ರೀತಿ ಒಂದು ಪರ್ಮಿಷನ್ ಕೊಟ್ಟಿದ್ದಾರಾ? ಏನಾಗಿದೆ ಸರ್? ಅಸಲಿ ಕಾರಣ ಏನಿದೆ? ಏನ್ ಮೇಡಮ್, ಇದೇನು ಸಣ್ಣ ಪುಟ್ಟದ ಕಟ್ಟಡ ನಿರ್ಮಾಣ ಹಂತದಲ್ಲಿ ಏನಿಲ್ಲ. ಯಾಕಂದ್ರೆ ರೋಡಿಗೆ ಹೈದರಾಬಾದ್ ರಸ್ತೆಯಲ್ಲಿ ಮೇನ್ ರೋಡಿಗೆ ಇರ್ತಕ್ಕಂತ ಕಾರ್ಖಾನೆ ಇದು. ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳಿಗೆ ಗೊತ್ತಿದ್ರು ಕೂಡ ಕಣ್ಣು ಮುಚ್ಚಿ ಕ್ರೂರತನದ ನಾಟಕವಾಡಿರೋದಂತೂ ಮೇಲ್ನೋಟಕ್ಕೆ ಅಲ್ಲಿ ಕಾಣ್ತಾ ಇದೆ ಮೇಡಮ್. ಇದು ಭೂಮಾಪನ ಇಲಾಖೆಯವ್ರಿಗೆ ತಿಳಿದಿದ್ರು ಕೂಡ ಇದೇ ರೀತಿ ಇದ್ದಾರ ಅಥವಾ ಇದಕ್ಕೆ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರಾ ಅನ್ನೋ ಆರೋಪ ಮಾಡ್ಲಾಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ನಿಜ ಸರ್? ಖಂಡಿತವಾಗಿ ಮೇಡಮ್. ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಪರಿಸರ ಮಾಲಿನ್ಯ ಅಧಿಕಾರಿಗಳು ಕೂಡ ಅಲ್ಲಿ ಬಂದಿದ್ರು, ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಕೆಇಡಿಬಿ ಅಧಿಕಾರಿಗಳು ಬಂದಿದ್ರು, ಹಾಗೂ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಬಂದಿದ್ರು, ಹಾಗೂ ದಂಡಾಧಿಕಾರಿಗಳು, ತಾಲೂಕು ತಹಶೀಲ್ದಾರ್ ಕೂಡ ಬಂದಿದ್ರು. ಇವರೆಲ್ಲರೂ ಖುದ್ದು ಕೂಡ ಹೇಳಿದ್ರು. ಅಲ್ಲಿ ಜಸ್ಕಾಂ ಅಧಿಕಾರಿಗಳು ಕೂಡ ಹೇಳಿದ್ರು ಯಾವುದೇ ತರದ ನಾವು ಪರವಾನಗಿ ಕೊಟ್ಟಿಲ್ಲ. ಜಸ್ಕಾಂ ಅಧಿಕಾರಿಗಳಂತರೂ ಖುದ್ದಾಗಿ ಹೇಳಿದ್ರು ಮೇಡಮ್. ಅಲ್ಲಿ ಹೋರಾಟ ಸ್ಥಳದಲ್ಲಿ ಬಂದು ನಾವು ಕೊಟ್ಟಿಲ್ಲ, ಟೆಂಪ್ರವರಿ ಅಷ್ಟೇ ಕೊಟ್ಟಿದ್ದು, ಇದರಲ್ಲಿ ಲೋಪದೋಷಗಳಾಗಿದ್ದು ಒಪ್ಕೊಂತೀವಿ ಅಂತ ಒಪ್ಕೊಂಡಿದ್ದಾರೆ ಮೇಡಮ್. ಇಷ್ಟು ದೊಡ್ಡ ಮಟ್ಟದ ಕಾರ್ಖಾನೆಗೆ ಇವರು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ ಅಂದ್ರೆ ಇದಕ್ ಮುಂಚೆ ಅವ್ರಿಗೆ ತಿಳಿದಿರ್ಲಿಲ್ವಾ? ಇಲ್ಲ, ಗೊತ್ತಿತ್ತು ಮೇಡಮ್. ಯಾಕಂದ್ರೆ ಈಗ ನಾವು ತೊಂದರೆ ಆಗಿದೆ, ನಾವು ಪ್ರತಿಭಟನೆ ಮಾಡ್ತೀವಿ, ನಾವು ಇಲ್ಲಾಂದ್ರೆ ಲಾಕ್ಔಟ್ ಕಂಪನಿ ನಾವು ಮುಚ್ಚಾಕ್ತಿವಿ, ಇಂತ ಕಂಪನಿ ದ್ರೋಹ ಮಾಡ್ತಕ್ಕಂತ ಕಂಪನಿ ನಾವು ಬೇಡ ಅನ್ನೋದು ನಾವು ಪ್ರತಿಭಟನೆ ಯಾವಾಗ ಮಾಡಿದ್ವಿ, ದಂಗೆನ ಯಾವಾಗ ಎದ್ವಿ, ಆಗ ಎಚ್ಚೆತ್ತುಕೊಂಡ ಪೊಲೀಸ್ ಇಲಾಖೆ ಎಲ್ಲರನ್ನ ಜೊತೆ ಮಾತಾಡಿ ಎಲ್ಲಾ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ತಕ್ಷಣವೇ ಕರೆಸ್ತೀನಿ, ನೀವು ಯಾವುದೇ ರೀತಿಯ ದಂಗೆ ಹೇಳ್ಬೇಡ್ರಿ, ಶಾಂತ ರೀತಿಯಿಂದ ಹೋರಾಟ ಮಾಡಿ ಅಂತ ಹೇಳಿದ್ರು ಮೇಡಮ್. ಆಗ ಮತ್ತೆ ಕರೆಸಿದ್ರು ಮೇಡಮ್. ಸುಮಾರು ಎಷ್ಟು ದಿನಗಳ ಕಾಲಾವಕಾಶ ತೆಗೆದುಕೊಂಡಿದ್ದಾರೆ? ಯಾವಾಗ ಈ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ? ಹಾ ಮೇಡಮ್, ಈಗ ಮಧ್ಯವರ್ತಿಯಲ್ಲಿ ನಾವು ಡಿಸ್ಟ್ರಿಕ್ಟ್ ಕಮಿಷನರ್ ಅವರು ಒಂದು ದಿನಾಂಕವನ್ನು ನಿಗದಿ ಮಾಡ್ತೀವಿ, ಇದಕ್ಕೆ ಸಂಬಂಧಪಟ್ಟಂಗೆ ತಮ್ಮ ಜೊತೆ ಚರ್ಚೆ ಮಾಡಿ ಒಂದು ಈ ಕಂಪನಿ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಮೇಡಮ್. ಈಗ ಇದೇ ರೀತಿ ಒಂದು ಅಕಸ್ಮಾತ್ ಅವರು ನಿರ್ಲಕ್ಷ್ಯತನ ತೋರಿದ್ರೆ ಈಗ ಭರವಸೆಯನ್ನ ಕೊಟ್ಟು ಆಮೇಲೆ ಅದನ್ನ ಕೈ ಬಿಟ್ಬಿಟ್ರೆ ನಿಮ್ ಮುಂದಿನ ನಡೆ ಏನು? ಮುಂದಿನ ನಡೆ ಏನಿಲ್ಲ ಮೇಡಮ್. ಇವತ್ತು ನಾವು ಹೋರಾಟದಲ್ಲಿ ಏನು 70 ಕುಟುಂಬಗಳು ಬರೀ ಒಬ್ಬೊಬ್ಬರಾಗಿ ಬಂದಿದ್ವಿ. ನಾಳೆ ನಮ್ಮ ಮಕ್ಕಳು, ನಮ್ಮ ಹೆಂಡತಿ, ನಮ್ಮ ಪ್ರತಿಯೊಬ್ಬರು ಕೂಡ ಬಂದು ಹೈದರಾಬಾದ್ ನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಏನಿದೆ NH7 ಈ ರೋಡಿಗೆ ಮಕ್ಕೊಂತೀವಿ. ನಮ್ಮ ಮೇಲೆ ನಮ್ಗೆ ಏನಾದ್ರು ವಿಷಯ ಕೊಡಿ, ಇಲ್ಲಾಂದ್ರೆ ನಮ್ಗೆ ನೌಕರಿ ಕೊಡಿ ಅಂತ ಕೇಳ್ತೀವಿ ಮೇಡಮ್. ಎಸ್ ಬಾಬು ಅವರೇ, ಧನ್ಯವಾದ ಇಷ್ಟೊತ್ತು ಮಾತನಾಡಿದಕ್ಕೆ. ಎಸ್ ಬಾಬು ಅವರು ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಾತನಾಡಿದ್ರು. ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಪ್ರತಿಯೊಂದು ಇಲಾಖೆ ಅಂದ್ರೆ ಇದಕ್ಕೆ ಸಂಬಂಧಿಸಿದಂತ ಪ್ರತಿಯೊಂದು ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ರು. ನೀವು ಯಾವುದೇ ರೀತಿ ದಂಗೆ ಹೇಳ್ಬೇಡಿ, ಹೋರಾಟವನ್ನ ನಡೆಸಬೇಡಿ, ನಾವು ಕ್ರಮವನ್ನ ತೆಗೆದುಕೊಳ್ತೀವಿ. ಏನು ಟೆಂಪ್ರವರಿಗೆ ಮಾತ್ರ ನಾವು ಪರ್ಮಿಷನ್ ಕೊಟ್ಟಿರುವಂತದ್ದು. ಈ ವಿಷಯ ನಮ್ಗೆ ನೀವು ತಿಳಿಸಿದ್ದೀರಾ, ನಾವು ಮುಂದಿನ ದಿನಗಳಲ್ಲಿ ಒಂದು ದಿಟ್ಟ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಇದೇ ರೀತಿ ಒಂದು ಅಕಸ್ಮಾತ್ ಈ ರೀತಿ ನಮ್ಗೆ ಯಾವುದೇ ರೀತಿ ಕ್ರಮವನ್ನ ತೆಗೆದುಕೊಳ್ಳದೆ ನಮ್ಗೆ ಈ ರೀತಿ ಅನ್ಯಾಯ ಆಯ್ತು ಅಂತಾದ್ರೆ ನಾವು ಈಗ ಮನೆಯಿಂದ 70 ಜನರ ಕುಟುಂಬದಿಂದನೂ ನಾವು ಒಬ್ಬೊಬ್ರು ಬಂದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಏನು ಹೈವೇ ಏನಿದೆ ಅದನ್ನೇ ತಡೆದು ನಮ್ಮ ಮಕ್ಕಳು, ಮನೆಯವರು ಎಲ್ಲರೂ ಬಂದು ಹೋರಾಟವನ್ನ ನಡೆಸ್ತೀವಿ ಅಂತ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ಎಸ್ ಕಾರ್ಖಾನೆ ಮುಂದೆಯೇ ಶೆಡ್ ಹಾಕಿ ಉಗ್ರ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ರಾಯಚೂರಿನಲ್ಲಿ ಕೈಗಾರಿಕಾ ವಂಚನೆ ಬಯಲಾಗಿರುವಂತದ್ದು. ರಾಯಚೂರು ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಇಷ್ಟು ದೊಡ್ಡ ಮಟ್ಟದ ಅನ್ಯಾಯ ಆಗ್ತಾ ಇದೆ. 70 ಜನರು ಅಂದ್ರೆ 70ಕ್ಕಿಂತ ಹೆಚ್ಚು
ಕಾರ್ಮಿಕರಿಗೆ ಅನ್ಯಾಯ ಆಗ್ತಾ ಇರುವಂತದ್ದು, ಕುಟುಂಬಗಳು ಬೀದಿಗೆ ಬಂದಿರುವಂತದ್ದು, ಅವ್ರಿಗೆ ಯಾವುದೇ ರೀತಿ ಬಾಕಿ ವೇತನ ಆಗಿರ್ಬೋದು ಏನು ಕೊಟ್ಟಿಲ್ಲ. ಆ ಕುಟುಂಬಗಳು ಈ ಯಾವ ರೀತಿ ಒಂದು ಅವರ ಸಂಸಾರ ಆಗಿರ್ಬೋದು ನಡೆಸುವಂತದ್ದು, ಅವ್ರಿಗೆ ಯಾವ ರೀತಿ ಒಂದು ಬೆಂಬಲ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇಲ್ಲ. ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಥವಾ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಈಗ ಬಂದು ಭರವಸೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದಕ್ ಮುಂಚೆ ಅವ್ರಿಗೆ ತಿಳಿದಿತ್ತಾ ಅಥವಾ ತಿಳಿದಿಲ್ವಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗಿದೆ. ಆದಷ್ಟು ಬೇಗ ಸ್ಥಳೀಯ ಅಧಿಕಾರಿಗಳಾಗಿರ್ಬೋದು ಅಥವಾ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಪ್ರತಿಯೊಬ್ಬರು ಆ ರೈತರಿಗಿರ್ಬೋದು ಅಥವಾ ಕಾರ್ಮಿಕರಿಗಿರ್ಬೋದು ಒಂದು ಸೂಕ್ತವಾದ ನ್ಯಾಯವನ್ನ ಕೊಡಿಸಿ, ಅವರ ಕುಟುಂಬಗಳಿಗೆ ಒಂದು ನ್ಯಾಯವನ್ನ ಕೊಡಿಸಿ ಅನ್ನೋದು ಕೂಡ ಇಲ್ಲಿ ಮನವಿ ಆಗಿರುವಂತದ್ದು.